ಇದು ಟೀ ಟೈಮ್ ಸ್ನ್ಯಾಕ್ ಇದ್ದಂಗೆ. ಸಂಜೆ ಹೊತ್ತು ಬಿಸಿ ಬಿಸಿ ಟೀನ ಮಾಡ್ಕೊಂಡಿರ್ತೀವಿ, ಜೊತೆಗೆ ಕ್ರಿಸ್ಪಿ ಆಗಿರೋದು ಏನಾದರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದರಲ್ಲೂ ಹೆಲ್ದಿಯಾಗಿ ಕ್ರಿಸ್ಪಿ ಆಗಿರುವಂಥ ಸ್ನ್ಯಾಕ್ ಕೊತ್ತಂಬರಿ ವಡಿ ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಬನ್ನಿ ಕೊತ್ತಂಬರಿ ವಡಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಕೊತ್ತಂಬರಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಂದು ಸಾನ್ಗೆ ಮೇಲೆ ಹಾಕಿ ಒಣಗಿಸಿ ತಗೊಂಡಿದ್ದೀನಿ, ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ. ಸೊ ಇವಾಗ ಕೊತ್ತಂಬರಿನ ನಾವು ಬಿಡಿಸಿಟ್ಕೊಂಡ್ಬಿಡೋಣ. ವಡಿ ಮಾಡೋಕ್ಕೆ ತುಂಬ ಕಡ್ಡಿ ಕಡ್ಡಿ ಇದ್ದರೆ ಮಧ್ಯೆ ಮಧ್ಯೆ ಬಂದರೆ ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಎಲೆನ ಬಿಡಿಸಿಟ್ಕೊಂಡ್ಬಿಡೋಣ. ಕಡ್ಡಿ ಇರಲೇಬಾರ್ದು ಅಂತ ಏನಿಲ್ಲ, ಒಂದೆರಡು ಇದ್ರೆ ಪರವಾಗಿಲ್ಲ, ಬಟ್ ತುಂಬ ಕಡ್ಡಿ ಕಡ್ಡಿ ಥರ ಇದ್ದರೆ ಅಷ್ಟೊಂದು ಸರಿಯಾಗಿ ವಡೆ ಬರಲ್ಲ. ಸೊ ಇವಾಗ ಎಲ್ಲ ಕೊತ್ತಂಬರಿನೂ ಬಿಡಿಸಿಟ್ಕೊಂಡಾಗಿದೆ. ಇದನ್ನು ಮೇಜರ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಬೌಲಲ್ಲಿ ಈ ರೀತಿ ಕೊತ್ತಂಬರಿನ ಸ್ವಲ್ಪ ಪ್ರೆಸ್ ಮಾಡಿ ಹಾಕೊಳ್ಳಿ, ಅಂದರೆ ಅಳತೆ ಸರಿಯಾಗಿ ಸಿಗುತ್ತೆ. ತುಂಬ ಮೇಲ್ಮೇಲೆ ಹಾಕೊಂಡ್ರೆ ಕಡಿಮೆ ಕೊತ್ತಂಬರಿ ಆಗಿಬಿಡುತ್ತೆ. ಸೊ ಈ ರೀತಿ ಪ್ರೆಸ್ ಮಾಡಿ ನೋಡಿ, ಒಂದು ಬೌಲ್ನಷ್ಟು ಆಗಿದೆ. ತುಂಬ ಹಳೆಯ ರೆಸಿಪಿ ಆದರೂ ತುಂಬ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ವಡಿ ಇದು. ಸೊ ಇವಾಗ 2 ಬೌಲ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಮಾಡಿಟ್ಕೊಳ್ಳೋಣ. ಸೊ ನೀವು ಮಿಕ್ಸಿಗೆ ಹಾಕಿ ಕೂಡ ರುಬ್ಕೊಳ್ಬೋದು, ಇಲ್ಲ ಹಾಗೆ ಈ ರೀತಿ ರುಬ್ಬೋ ಕಲ್ಲಲ್ಲಿ ಕೂಡ ನೀವು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 10 ಬೆಳ್ಳುಳ್ಳಿ ಹೆಸಳು, 3 ಮೆಣಸಿನ್ಕಾಯಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ತುಂಬ ನುಣ್ಣಗೆ ಪೇಸ್ಟ್ ಆಗೋ ಥರ ಏನು ರುಬ್ಬೋದು ಬೇಡ, ಸ್ವಲ್ಪ ಈ ರೀತಿ ಕೋರ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ರುಬ್ಬಾಗಿದೆ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ನ ತೆಗೆದಿಟ್ಕೊಂಡ್ಬಿಡ್ತೀನಿ. ಹಾಗೆ ಕೊತ್ತಂಬರಿನ ಕೂಡ ನಾವು ಬಿಡಿಸಿಟ್ಕೊಂಡಿದ್ದೀವಿ. ಇದಕ್ಕೆ ನಾನು 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಕಡಲೆ ಹಿಟ್ಟಿಗೆ 2 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಟಿರುವಂಥ ಹಸಿ ಮೆಣಸಿನ್ಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಟೀ ಸ್ಪೂನ್ ಅಷ್ಟು ಓಂ ಕಾಳು ಅಥವಾ ಅಜ್ವಾಯಿನ ಹಾಕ್ಕೊಂಡ್ಬಿಡ್ತೀನಿ. ಜೋಳದ ಹಿಟ್ಟು ಬೇಡ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಶುಂಠಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕದೆ ಮೊದಲಿಗೆ ಹಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಂತರ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ತುಂಬ ನೀರನ್ನು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಯಾಗಿದ್ರೇನೆ ಕೊತ್ತಂಬರಿ ವಡಿ ಚೆನ್ನಾಗಿ ಬರುತ್ತೆ. ನಾನು ಅರಿಶಿನ ಹಾಕೋದನ್ನ ಮರ್ತು ಬಿಟ್ಟಿದ್ದೆ, ಹಾಗಾಗಿ ಇವಾಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಸಾಕಾಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಗಟ್ಟಿಯಾಗಿ ಇದನ್ನ ಕಲಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಕೇಕ್ ಟಿನ್ನನ್ನು ತಗೊಂಡಿದ್ದೀನಿ. ನೀವು ಯಾವುದೇ ಪ್ಲೇಟ್ ಅಥವಾ ಬೇರೆ ಪಾತ್ರೆ ಮೇಲೂ ಕೂಡ ಇದನ್ನ ಸ್ಟೀಮ್ ಮಾಡೋಕ್ಕೆ ಇಡ್ಬೋದು. ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇದ್ರ ಮೇಲೆ ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಡ್ತೀನಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ಕಲಸಿಟ್ಟಿರುವಂತಹ ಕೊತ್ತಂಬರಿ ಕಡಲೆ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡೋಣ. ತುಂಬ ದಪ್ಪವಾಗಿ ಹಾಕೋಕೆ ಹೋಗ್ಬಿಡಿ, 1 ಇಂಚು ಅಥವಾ ಅದಕ್ಕಿಂತ ಕಡಿಮೆ ಥಿಕ್ನೆಸ್ ಇದ್ದರೆ ವಡಿ ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಕೂಡ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಡ್ತೀನಿ. ನೀರನ್ನು ಆಲ್ರೆಡಿ ಕುದಿಯೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಸ್ಟ್ಯಾಂಡ್ ಮೇಲೆ ಕೊತ್ತಂಬರಿ ವಡಿ ಹಿಟ್ಟನ್ನು ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 15 ನಿಮಿಷ ಆಗಿದೆ. ಟೂತ್ ಪಿಕ್ ಸಹಾಯದಿಂದ ನೋಡೋಣ ಸರಿಯಾಗಿ ಬೆಂದಿದೆಯೋ ಇಲ್ವೋ ಅಂತ. ನೋಡಿ, ಟೂತ್ ಪಿಕ್ಕಿಗೆ ಹಿಟ್ಟು ಹತ್ಕೊಂಡಿಲ್ಲ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಇವಾಗ ಇದನ್ನ ತಣ್ಣಗಾಗಕ್ಕೆ ಇಟ್ಬಿಡೋಣ. ಸೊ ಒಂದು 10 ನಿಮಿಷ ತಣ್ಣಗಾಗ್ಬಿಡ್ಲಿ. ಆ್ಯಂಡ್ ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಇದನ್ನ ಒಂದು ಪ್ಲೇಟ್ ಮೇಲೆ ಡಿಮೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಇವಾಗ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ತುಂಬ ಚಿಕ್ಕದಾಗಿರೋ ವಡಿ ಬೇಕಂದರೆ ನೀವು ಸ್ವಲ್ಪ ಸೈಜ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ.
ಹೀಗೆ ಕೂಡ ನೀವು ತಿನ್ಬೋದು, ಬಟ್ ಕ್ರಿಸ್ಪಿ ಆಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಇದನ್ನ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡ್ಬಿಡೋಣ. ಡೀಪ್ ಫ್ರೈ ಕೂಡ ನೀವು ಮಾಡ್ಕೊಂಡು ತಿನ್ಬೋದು, ಬಟ್ ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ನಾನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ತವಾ ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಕೊತ್ತಂಬರಿ ವಡಿನ ಇಟ್ಟು ಶಾಲೋ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು ಸೈಡ್ ಬೆಂದ ಮೇಲೆ ಇವನ್ನೆಲ್ಲ ಟರ್ನ್ ಮಾಡ್ಕೊಂಡ್ಬಿಡೋಣ. ನೋಡಿ, ಕಲರ್ ಚೇಂಜ್ ಆಗಿದೆ, ಬ್ರೌನಿಷ್ ಕಲರ್ ಆಗಿದೆ. ಆಲ್ರೆಡಿ ನಾವು ಹಿಟ್ಟನ್ನು ಕಲಸುವಾಗ ಉಪ್ಪನ್ನು ಹಾಕ್ಕೊಂಡಿದ್ವಿ. ಮೇಲೆ ಕೂಡ ಸ್ವಲ್ಪ ಸಾಲ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಡೋಣ. ಹಾಗೆ ಅಚ್ಕಾರದ ಪುಡಿನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ. ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ, ಟೀ ಜೊತೆ ಎಲ್ಲ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ಟರ್ನ್ ಮಾಡ್ಕೊಂಡ್ಬಿಡೋಣ. ಈಗ ಇನ್ನೊಂದು ಸೈಡ್ ಕೂಡ ನಾನು ಮತ್ತೆ ಸ್ವಲ್ಪ ಸಾಲ್ಟ್ ಹಾಗೆ ಖಾರದ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಎರಡು ಸೈಡ್ ಸೂಪರಾಗಿ ಬೆಂದಿದೆ ನೋಡಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಬಿಸಿ ಬಿಸಿ ಕ್ರಿಸ್ಪಿ ಆಗಿರುವಂತಹ ಕೊತ್ತಂಬರಿ ವಡಿ ರೆಡಿ ಆಗಿದೆ ನೋಡಿ. ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಹೆಲ್ದಿ ಆಗಿದೆ. ಟೀ ಟೈಮ್ಗಾಗಿರ್ಬೋದು, ಮತ್ತು ನೀವು ಇದನ್ನು ಚಪಾತಿ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಟೀ ರೆಡಿ ಆಗಿದೆ, ಜೊತೆಗೆ ಕ್ರಿಸ್ಪಿ ಆಗಿರುವಂತಹ ಕೊತ್ತಂಬರಿ ವಡಿ ಕೂಡ ರೆಡಿ ಇದೆ. ಒಂದು ಸ್ವಲ್ಪ ಕೊತ್ತಂಬರಿ ವಡಿನ ತಿಂದ್ಬಿಟ್ಟು ಒಂದು ಸಿಪ್ ಟೀನ ಕುಡಿದ್ರೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ.